ಮುನ್ನಡೆಯಲ್ಲಿ ಪರಮಾನು. ಇತ್ತ ಕಡೆಯಲ್ಲೂ ಕೂಡ ಪಂದ್ಯ ಪ್ರಾರಂಭವಾಗಿದೆ. ಒಂದಡಿಯಲ್ಲಿ ಚಿಂಚಲಿ, ಇನ್ನೊಂದಡಿಯಲ್ಲಿ ಮಹಾರಾಷ್ಟ್ರದ ಬಾರಾಮತಿ. ಇಲ್ಲಿ ಗೆದ್ದವರು ಕೂಡ ನೇರವಾಗಿ ಸೆಮಿಫೈನಲ್ಗೆ. ರೈಟ್ ಔಟ್. ಅಯ್ಯೋ, ಕೊನೆಯ ಕ್ಷಣಾರ್ಧದಲ್ಲಿ ಎಚ್ಚೆತ್ತುಕೊಂಡ್ರು. ಕೋಚ್ ಆಟ ನಡೆಯುವಾಗ ಕೋಚ್ ಅನ್ನ ಮಾಡಬಾರ್ದು. ಎರಡು ಅಂಕಣದಲ್ಲಿ ಕೂಡ ಬಹಳ ಸುಂದರವಾಗಿ ಪಂದ್ಯ ಸಾಗಿ ಬರ್ತಾ ಇದೆ. ಲಾಸ್ಟ್ 2 ಮಿನಿಟ್ಸ್, 2 ನಿಮಿಷದ ಆಟ ಮಾತ್ರ ಬಾಕಿ. ರೈಡರ್ ಔಟ್. 12-26. ಹಾವೇರಿ ಜಿಲ್ಲಾ ತಂಡ 12, ಪರಮಾನೆ 26. ಅದೇ ರೀತಿ ಇನ್ನೋರ್ವ ಅತಿಥಿ ಬಂತು. ಅದ್ವಿತೀಯ ಕ್ಯಾಚ್ ಮುಖೇನ ಸೈಕಲ್ ಹೋಲ್ಡ್ ಅನ್ನ ಮಾಡಿದ್ರು. ಅದೇ ರೀತಿ ಇನ್ನೋರ್ವ ಅತಿಥಿ ಮಹೋದರಾಗಿರ್ತಕ್ಕಂತಹ ಶ್ರೀ ಗೋಡಪ್ಪ ಕೊಂತಿಕಲ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ವಿನಂತಿ. ಗೋಡಪ್ಪ ಕೊಂತಿಕಲ್ ಅವರು. ಸುವರ್ಣಕ್ಕೆ ಮುನ್ನಡೆಯಲ್ಲಿ ಚಿಂಚಲಿ ತಂಡ 3-2. ಬಹಳಷ್ಟು ವೇಗವಾದಂತಹ ದಾಳಿಯನ್ನು ಕೂಡ ಕಾಣ್ತಾ ಇದ್ದಾವೆ. ದಾಳಿ ಅಂಕಣದಲ್ಲಿ ಇಡತಕ್ಕಂಥ ಪಂದ್ಯ ಮುಕ್ತಾಯದ ಹಂತವನ್ನು ಕಾಣ್ತಾ ಇದೆ. ದಯವಿಟ್ಟು ತಾವು ಆದಷ್ಟು ಬೇಗನೆ ಮೈದಾನವನ್ನು ಪ್ರವೇಶ ಮಾಡಿ. ಮಲ್ಲಿಕಾರ್ಜುನ ತೋಳಮಟ್ಟಿ ವಿರುದ್ಧ ಹಿಂದವಿ ಕೌಲವ್ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯ ಅಂಕಣ 2ರಲ್ಲಿ ನಡೀತಾ ಇದೆ. ಆದಷ್ಟು ಬೇಗನೆ ತಾವು ಮೈದಾನವನ್ನು ಪ್ರವೇಶ ಮಾಡಿ. ಅದೀಗ ತಾನೇ ವೇದಿಕೆಯನ್ನು ಅಲಂಕರಿಸಿದಂತಹ ಸನ್ಮಾನ್ಯ ಶ್ರೀ ರಫೀಕ್ ಮುಲ್ಲಾ ಸಾಕಿನ್ ಉಪ್ಪುಲ್ದೀನಿ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಅವರಿಗೆ ನಮ್ಮ ಕಾರ್ಯಕರ್ತರು ಸನ್ಮಾನಿಸಬೇಕೆಂದು ವಿನಂತಿಸಿಕೊಳ್ತೇನೆ. ಪಂದ್ಯ ಮುಕ್ತಾಯವಾಗಿದೆ. ಕಂಗ್ರಾಟ್ಸ್. ಮಹಾರಾಷ್ಟ್ರದ ಪರವಾನಿ ಸೆಮಿಫೈನಲ್ಗೆ ಲಗ್ಗೆಯನ್ನು ಇಟ್ಟುಕೊಂಡಿದೆ. ಹಾಗೆ ಹಾವೇರಿ ಜಿಲ್ಲಾ ತಂಡಕ್ಕೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸಿಕೊಳ್ಳಬೇಕು. ಯಾಕಂದ್ರೆ ನಿನ್ನೆಯಿಂದ ಇಲ್ಲಿಯ ತನಕ ಅತ್ಯುತ್ತಮವಾದಂತಹ ಆಟವನ್ನ ಆಡಿದ್ರು. ಹಲವಾರು ತಂಡಗಳನ್ನ ಸೋಲಿಸಿಕೊಂಡು ಕ್ವಾರ್ಟರ್ ಫೈನಲ್ ನಲ್ಲಿ ಸೋಲನ್ನು ಒಪ್ಪಿಕೊಳ್ತು. ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಗೆಲುವು ಖಂಡಿತ ಇರುತ್ತೆ. ಆಟದಲ್ಲಿ ಸೋಲು ಗೆಲುವು ಅನ್ನುವಂಥದ್ದು ಇರುವಂಥದ್ದೇ. ಅದಕ್ಕೆ ತಕ್ಕಂತೆ ಅದೃಷ್ಟದ ಜೊತೆಗೆ ಪರಿಶ್ರಮವೂ ಕೂಡ ಬೇಕಾಗುತ್ತೆ. ಎರಡು ತಂಡಕ್ಕೂ ಕೂಡ ಅಭಿನಂದನೆಗಳು. ಈಗಾಗಲೇ ಒಂದಡಿಯಲ್ಲಿ ಗದಗ ಜಿಲ್ಲಾ ತಂಡ ಸೆಮಿಫೈನಲ್ಗೆ ಲಗ್ಗೆಯನ್ನು ಇಟ್ಟುಕೊಂಡಿದೆ. ಹಾಗೆ ದ್ವಿತೀಯ ಕ್ವಾರ್ಟರ್ ಫೈನಲ್ ನಲ್ಲಿ ಪರಮಾನಿ ತಂಡ ಸೆಮಿಫೈನಲ್ಗೆ ಲಗ್ಗೆಯನ್ನು ಇಟ್ಟುಕೊಂಡಿದೆ. ಇದೀಗ ಉಳಿದಿರುವುದು ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯ ಮಾತ್ರ. ಸರ್, 4ನೇ ಕ್ವಾರ್ಟರ್ ಫೈನಲ್ ಸಂತಸವನ್ನ ಕೇಳುವುದಾದ್ರೆ ಸಂಗೀತವನ್ನ ಕೇಳಿ. ಒಂದೆರಡು ದಿನದ ಸಂತಸವನ್ನ ಕಾಣುವುದಾದರೆ ಪಿಕ್ನಿಕ್ಗೆ ಹೋಗಿ. ಒಂದೆರಡು ವರ್ಷದ ಸಂತಸವನ್ನ ಕಾಣುವುದಾದರೆ ಮದುವೆ ಮಾಡಿಕೊಳ್ಳಿ. ರೈಟ್ ಔಟ್. ಹಾಗೆ ಜೀವನದ ಮಧ್ಯದಲ್ಲಿ ಸಂತಸವನ್ನ ಕಾಣುವುದಾದರೆ ಹಣವನ್ನ ಗಳಿಸಿಕೊಳ್ಳಿ. ಜೀವನ ಪೂರ್ತಿ ಸಂತಸವನ್ನ ಕಾಣುವುದಾದರೆ ತಮ್ಮ ಕೆಲಸವನ್ನ ಪ್ರೀತಿಸಿ ಗೌರವಿಸಿ. ಆಗ ನಿಮ್ಮ ಬಾಳು ಬಂಗಾರವಾಗುತ್ತದೆ ಎಂಬಂತ ಮಾತನ್ನ ನೆನಪಿಸಿಕೊಂಡು ಇದೀಗಿನ ಪಂದ್ಯಕ್ಕೆ
ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯ. ಇದು ಸಂಖ್ಯೆ 10ರ ಆಟಗಾರ್ತಿ. ಈಗಾಗಲೇ 2 ತಂಡಗಳು ಸೆಮಿಫೈನಲ್ಗೆ ಲಗ್ಗೆಯನ್ನು ಇಟ್ಟುಕೊಂಡಿವೆ. ಒಂದಡಿಯಲ್ಲಿ ಉತ್ತರ ಕರ್ನಾಟಕದ ಗದಗ್, ಇನ್ನೊಂದಡಿಯಲ್ಲಿ ಮಹಾರಾಷ್ಟ್ರದ ಪರಬಾಲಿ. ಯಾರತ ಮಕ್ಕಳೆಲ್ಲ ಹಿಂದವಿ ಕೌಲು ಈ ಒಂದು ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರಾಗಿ ಬಸವರಾಜ್ ಗೌಡರ್ ಸರ್, ತೀರ್ಪುಗಾರಾಗಿ KR ಕಂಬಳಿ ಸರ್ ಹಾಗೂ HS ಜಡಗನವ್ರು ಸರ್, ಸ್ಕೋರರ್ ಆಗಿ ಶ್ರೀ ಸರ್ ಹೊನ್ನಾಳ ಸರ್, DRI ಸ್ಕೋರರ್ ಆಗಿ ಪರಸು ಬೆನ್ನೂರು ಸರ್. ದಯವಿಟ್ಟು ಎಲ್ಲ ತೀರ್ಪುಗಾರೆ ಅಂಕನ 2ಕ್ಕೆ ತೆರಳಿ ಪಂದ್ಯಕ್ಕೆ ಅಣಿಯಾಗಿ. ಸ್ಕೋರ್ ಇಸ್ 11-4 ಈಚ್. 4-4ರಲ್ಲಿ ಪಂದ್ಯ ನಡೀತಾ ಇದೆ. ಇದು ಕೂಡ ಮಹಾರಾಷ್ಟ್ರದ ಬಾರಾಮತಿ ತಂಡ ಒಂದೆಡೆಯಲ್ಲಿ, ಇನ್ನೊಂದೆಡೆಯಲ್ಲಿ ಚಿಂಚಲ್ಲಿ ತಂಡ. What a beauty! ಸ್ಪೀಡ್ ದಾಳಿ ಆಗಿತ್ತು, ಅಷ್ಟು ವೇಗವಾಗಿತ್ತು. That right, do or die. ಮಾಡು ಇಲ್ಲವೇ ಮಡಿ. ಅದು ನೋಡ್ಬೇಕು. No chance. ನಡೀತಾ ಇದೆ. ಸೊ ಬರಬೇಕು ಇನ್ನೊಂದು ಟೀಮ್ ಯಾವುದು? ಕೊಲ್ಲಾಪುರ್ ಬನ್ನಿ. ತೋಳಮಟ್ಟಿ ವರ್ಸಸ್ ಕೊಲ್ಲಾಪುರ್. ಬಹಳಷ್ಟು ಅದ್ವಿತೀಯ ಆಟ ಕೂಡ ಸಾಗಿ ಬರ್ತಾ ಇದೆ. ಐದು 3ರಲ್ಲೂ ಸಮ, 4ರಲ್ಲೂ ಸಮ, 5ರಲ್ಲೂ ಸಮ, ಸಮಬಲದಲ್ಲೂ ಮತ್ತೆ ಸಮ. ಮತ್ತೆ ದಾಳಿ. ಬಹಳಷ್ಟು ಚಿಕ್ಕ ಹುಡುಗಿ ಚಿಂಚಲಿ ತಂಡದ ಪರವಾಗಿ ಅಲ್ಲಿ ಹೊಂಚು ಹಾಕಿ ಹಿಡಿದ್ರು. ಬನ್ನಿ ಇನ್ನೊಂದು ತಂಡ ಆಗಮಿಸಿಕೊಳ್ಳಬೇಕು. ಯಾವುದು? ಕೊಲ್ಲಾಪುರ್. ಲಾಸ್ಟ್ ಕ್ವಾರ್ಟರ್ ಫೈನಲ್ ಮ್ಯಾಚ್. ಹಾಗೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಸುಮಾರು 10 ರಿಂದ 12 ವರ್ಷದ ತನಕ ಆಂಕರಿಂಗ್ ಫೀಲ್ಡ್ ನಲ್ಲಿ ಮಾಡ್ತಾ ಇದ್ದಾನೆ. ಸೊ ರಾಜ್ಯದ ಎಲ್ಲ ಕಡೆಯಲ್ಲೂ ಸುತ್ತಾಡಿದ್ರು ಕೂಡ ನಾನು ಕಂಡಂತದ್ದು ಇಂದು ಸೊನ್ನದಲ್ಲಿ ಮಾತ್ರ. ಯಾಕಂದ್ರೆ ಪ್ರೇಕ್ಷಕರಿಗೆ ಕುಳಿತುಕೊಳ್ಳ ಒಂದು ನಮ್ಮ ಸಂಘಟನೆಗೆ ಒಂದು ಅಭಿನಂದನೆಗಳನ್ನ ಸಲ್ಲಿಸಿಕೊಳ್ಳಬೇಕು. ಬಹಳಷ್ಟು ಅಚ್ಚುಕಟ್ಟಾದಂತಹ ರೀತಿಯಲ್ಲಿ ಪಂದ್ಯಾವಳಿಯನ್ನ ಆಯೋಜಿಸಿಕೊಂಡಿದ್ದಾರೆ. ಕೌಲಾ. ಸೊ ಕೌಲಾ ಟೀಮ್ ಬನ್ನಿ. ಲಾಸ್ಟ್ ಕಾಲ್ ಕೌಲಾ. ಲಾಸ್ಟ್ ಕ್ವಾರ್ಟರ್ ಫೈನಲ್ ಮ್ಯಾಚ್. ಇನ್ನು ಒಂದೇ ಒಂದು ಪಂದ್ಯ ಕ್ವಾರ್ಟರ್ ಫೈನಲ್. ಕೆಲವು ಹೊತ್ತಿನ ತನಕ ಗಾಳಿಯಲ್ಲಿದ್ರು. ಹೊಡೆದಿದ್ರೆ ಆಗ್ತಿತ್ತೇನೋ. ನಿಧಾನವಾಗಿ ಸರಿ ಆ ಟೀಮ್ ಅನ್ನು ಅನೌನ್ಸ್ ಮಾಡಿ ಸರ್. ಇನ್ನೊಂದು ಟೀಮ್ ಬರಲೇ ಇಲ್ಲ ಇನ್ನೂ ಕೂಡ ಸರ್. ಸರ್ ಇಂದ್ವಿ ಕೌಲವ್ ಟೀಮ್ ಕ್ಯಾಪ್ಟನ್ ಅಂಡ್ ಮ್ಯಾನೇಜರ್, ದಯವಿಟ್ಟು ಇಂದ್ವಿ ಕೌಲವ್ ತಂಡದ ಆಟಗಾರ್ತಿಯರು ಮೈದಾನಕ್ಕೆ ಬನ್ನಿ. ರೆಫ್ರಿ ಯಾರಿದ್ರು ನೋಡ್ರಿ, ದಯವಿಟ್ಟು ಹೊರಗಡೆ ಇರ್ತಾರೆ, ಕರೀರಿ ಹೋಗಿ. ಎಲ್ಲಿದ್ದೀರಾ? ಬೇಗ ಒಳಗಡೆ ಬರಬೇಕು. ಪ್ರೆಸ್ ಮಾಡಿ. ಇದು ತಮಗೆ ಅಂತಿಮ ಕರೆ. ನಿಮ್ಮ ಎದುರಾಳಿ ತಂಡ ಮೈದಾನದೊಳಗಿದೆ ತೋಳ್ಮಟ್ಟಿ. ಸ್ಕೋರ್ ಇಸ್ 13-6. 13-6 ಇನ್ ಫೇವರ್ ಆಫ್ ಬಾರಾಮತಿ. 13-6ರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ.
7 ಅಂಕದ ಮುನ್ನಡೆಯಲ್ಲಿದೆ ಭಾರಮತಿ. ಮತ್ತೆ ದಾಳಿಯನ್ನ ಆಯ್ಕೆ ಮಾಡಿಕೊಂಡಿದೆ. ಸೊ ಎಚ್ಚೆತ್ತುಕೊಳ್ಳಬೇಕು ಚಿಂಚಲಿ ತಂಡ. ಇನ್ನು ಕೂಡ ಬಹಳಷ್ಟು ಮನವಿ ಕೂಡ ಇದೆ. ಎಸ್, ಅದ್ವಿತೀಯ ದಾಳಿ. Just number 12. ವೇಗವಾದ ದಾಳಿ ಇದೆ, ಕಾದು ನೋಡಬೇಕು. 2 points. 9-15. ಇದು ಕೋಲ್ವ ತಂಡ ಆಗಮಿಸಿಕೊಂಡಿದೆ. ಈಕೆಯ ಆಟವನ್ನ ನೋಡ್ತಾ ಇದ್ರ ಈಕೆ ಹುಟ್ಟಿದ್ದೇ ಕಬಡ್ಡಿಗಾಗಿ ಅನ್ಸುತ್ತೆ. ಬೋನಸ್. ಅದು ನೋಡ್ಬೇಕು. ಬಹಳಷ್ಟು ಒಳ ನುಗ್ತಾ ಇದ್ದಾರೆ. ವೇಗವಾದಂತ ದಾಳಿ ಕೂಡ ಬರ್ತಾ ಇದೆ. ದಯಮಾಡಿ ಶಾಂತತೆ ಮಾಡಬೇಕು. ಹೊರಿನವ್ರು ಯಾರು ದಾಳಿ ಮಾಡಬೇಡ್ರಿ. ಯಾಕಂದ್ರೆ ನಿರ್ಣಯ ಕೊನೆಯಾಗಿ ಇರ್ತೈತಿ. ಇಲ್ಲಿ ನೀವು ಕೂಗೋರು ಏನಾಗೋದಕ್ಕೆ 9-17. ಎಸ್, ವೇಗವಾದಂತಹ ದಾಳಿ ಚಿಂಚಲಿ ತಂಡದ ಕಡೆಯಿಂದ. 10-17 ಪಂದ್ಯ ಹೇಳಲಿಕ್ಕಾಗಲ್ಲ. ಯಾವ ಕ್ಷಣಾರ್ಧದಲ್ಲಾದ್ರೂ ತಿರುವನ್ನ ಪಡೆದುಕೊಳ್ಬಹುದು. 10-17. ಎಸ್, ಇನ್ನು ವೇಗವಾದಂತಹ ದಾಳಿ. ಕ್ಯಾಪ್ಟನ್ ಒಬ್ಬರೇ ಮಾತಾಡಬೇಕು. ಕಂಟ್ರೋಲ್ ಯುವರ್ ಟೀಮ್ ಕ್ಯಾಪ್ಟನ್. ಮನೆ ಮಂದಿ ಎಲ್ಲ ಮಾತಾಡೋ ಹಾಗಿಲ್ಲ. ಆಫ್ಸೈಡ್ ಟೈಮ್ ಔಟ್. ಲಕ್ಕಿಯನ್ನು ಇಟ್ಟುಕೊಂಡ್ರೆ ದ್ವಿತೀಯವಾಗಿ ಮಹಾರಾಷ್ಟ್ರದ ಪರ್ವಾನಿ ತಂಡ ದ್ವಿತೀಯವಾಗಿ ಸೆಮಿಫೈನಲ್ಗೆ ಲಗ್ಗೆಯನ್ನು ಇಟ್ಟುಕೊಂಡಿದೆ. ತೃತೀಯ ಕ್ವಾರ್ಟರ್ ಫೈನಲ್ ಕೂಡ ಕೋರ್ಟ್ ನಂಬರ್ 1 ನಡೀತಾ ಇದ್ರೆ ಇತ್ತ ಕಡೆ 4ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಪ್ರಾರಂಭವಾಗಿದೆ. ಎಸ್, ಮನವಿ ಇದೆ. ಇನ್ನೊಂದು ಅಂಕ. 11-19. ಚಿಂಚಲಿ 11-19 ಬಾರಾಮತಿ. ಬೋನಸ್.
ಸ್ಕೋರ್ ಇಸ್ 11-20 ಇನ್ ಫೇವರ್ ಆಫ್ ಬಾರಾಮತಿ. ಈ ಕಡೆಯಲ್ಲಿ ಕಾದ್ ನೋಡ್ಬೇಕು. ಮೂರು 2 ಇದೆ ಇನ್ ಫೇವರ್ ಆಫ್ ತೋಳಮಟ್ಟಿ. ಕ್ಯಾಪ್ಟನ್ ಹನ್ನೊಂದು 21ರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. ಮೂರು 3ರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. ಕೌಲವ ಒಂದೊಡೆಯಲ್ಲಿ ಆದ್ರೆ ಇನ್ನೊಂದೊಡೆಯಲ್ಲಿ ತೋಳಮಟ್ಟಿ. ಅಬ್ಬಾ